ಹಾ, ಎಂತ ಮಾದಪ್ಪಜ್ಜ ಇಲ್ಲಿ ಕೂತ್ಕೊಂಡಿರಲ್ಲ ಕೇಳ್ತಿದ್ದೀರಾ? ಕೂತ್ಕೊಂಡೆ ಮತ್ತೆಂತ ಮಾಡದ್ರಿ? ಏನಮ್ಮನಿ ಚಳಿ ಯಾಂತ ಶಟರು ಗಿಟರು ಎಂತ ಹಾಕಿಂಡ್ರು ತಾಗಲ್ಲಪ್ಪ. ನಮ್ಮ ಕಾಲದಲ್ಲೆಲ್ಲ ಜಾಡಿ ಕೊಂಬಳಿ ಇರ್ತಿದ್ದು ಬೆಚ್ಚಗಾರ ಆತಿತ್ತು. ಈಗ ಅಂಥವು ರಗ್ಗು ಬಣ್ಣದವು ಚಳಿ ಹೋಗಲ್ರಿ. ಸೆಟರು ತಣ್ಣಗತೆ ಅಂತ ಕಾಣ್ತದೆ. ಬಿಸಣ್ದೆ ಅತ್ಲಾಗಿ ಗನಾಗೊಂದು ಗಳಿಗೆ ಬಿಸಿಲೆಲ್ಲಾರು ಕೂತ್ಕೊಂಡ್ರೆ ಅವು ಒಲೆ ಸರ ಹೋಗಿ ಒಂದು ಗಳಿಗೆ ಕೂರೋಣ ಅಂತ ಹೋತೀನಿ. ನಮ್ಮನೆ ಹಿಂಗ್ಸ್ರು ದೊಡ್ಡಿಗೆ ಹೊತ್ತಿ ಹೋಗ್ಯದಪ್ಪ. ನಾರು ಮನುಷ್ಯರು ಒಳಗೆ ಹೋಗಂಗಿಲ್ಲ. ಇವರೇ ಸೈ ರಾಜ್ಯಕ್ಕಿಲ್ದಿದ್ದು ಅಡುಗೆ ಮಾಡೋರು. ನಮ್ಮ ಅವ್ವ ಇರೋಷ್ಟೊತ್ತಿಗೆ ನಾವು ಒಲೆ ಸರ ಹೋಗಿ ಕೂತ್ರೆ ಅದಕ್ಕಷ್ಟು ಖುಷಿ. ಯಾಂತರೂ ಒಂಚೂರು ಹಾಗೆ ಕೈ ಮೇಲೆ ಹಾಕ್ತಿರ್ತಿತ್ತು, ತಿಂತ ಕೂತ್ಕ ಬರೀದೆ ಕೂರ್ಬೇಡ ಅಂತ. ಎಷ್ಟು ಕೈಯಸ್ಸು ಮಾಡ್ತಿತ್ತು ಏನೇ ಹೇಳಿ. ಅವ್ವ ಏನು ಮುಂದೆ ಯಾರೂ ಅಲ್ರಿ. ಹೆಂಡತಿ ಅಲ್ಲ, ಸಸಿ ಅಲ್ಲ, ಮಕ್ಕಳು ಅಲ್ಲ. ಸಸಿ ಹೆಂಗೋ ಅಲ್ಲ ಬಿಡಿ. ಮಧ್ಯೆ ಎಲ್ಲಾರು ಒಂದು ದಿವಸ ಸ್ವಲ್ಪ ಕಮ್ಮಿ ಆಗ್ತದೆ ಮತ್ತೆ ಈ ಥರ ನೋಡಿ. ಅಲ್ಲ ಬೆಳಗಿನ ಜಾವ ಸಾಯಂಕಾಲ ಸರಿಗೆ ಅನ್ನೋದೇನಲ್ಲ, ದಿನ ಇಟ್ಟಿಡಿ ಚಳಿನೇ ಉಂಜಾತಿ. ಬಗ್ಗಾನಾಗ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಕೂರೋಣ ಅಂದ್ರೆ ಬೆನ್ನೆಲ್ಲ ಸುಟ್ಟೋದಂಗೆ ಆಗ್ತದ್ರಿ. ಈಗ ಬೆಳಗಿನ ಜಾವ ಹಾಕಿದ್ ಕೊಂಚ ಕೂತ್ಕೋಬೇಕು ಅಷ್ಟು ಬಿಟ್ರೆ ಮಧ್ಯಾಹ್ನಕ್ಕೂ ಕೂರ್ತೀನಿ ನಾನು ಬಿಸಿಲಲ್ಲಿ. ಆದರೆ ಹಮ ಹೊತ್ತು ಕೂರಕ್ಕಾಗಲ್ಲ. ಭಾರತತ್ತಿಗೆ ಚಳಿ ಇಲ್ಲನೋ ಕೇಳಿ, ಚಳಿ ಇಲ್ಲದೆ ಒಡೋಗ್ಯದ. ಗನಾಗ ಹೊಗೆ ಸೊಪ್ಪು ನುರ್ದು ಹಾಕ್ತದೆ ಗೊತ್ತಾನು. ಮಗ ನೋಡಿದ್ರು ಮತ್ತೇನಿಲ್ಲ. ನಿನ್ನೆ ನೋಡ್ತೀನಿ ಹೊಗೆ ಸೊಪ್ಪು ತಿಕ್ತಾ ಇತ್ತು. ನಾ ಎದ್ದು ಬರೋಟೊತ್ತಿಗೆ ಎಂಥದೇ ಅಂತ ಕೊಂಡ್ಬಿಡ್ತೀನಿ, ಕಣ್ಣು ಕುಂತದೆ. ಹೇಳ್ಬಿಡಿ ಅಂತ ಮಗ ತಂದು ಕೊಡಲ್ಲಲ್ಲ. ಮಗನ ಹೆದರಿಕೆ ಭಾಳ ಅದೇ. ಗಾಡಿ ಕೇಳ್ತದೆ, ಚಳಿಗಾಗಿ ಹಾಕ್ಕೊಂಡೆ ಸುಮ್ಮನಿರಿ, ಚಳಿ ಬಿಟ್ಟ ಮೇಲೆ ನಾನು ಹಾಕಲ್ಲ ಅಂತದೆ. ಅಡಿಕೆ ಕೊಯ್ಲೆಲ್ಲ ಮುಗ್ದದಪ್ಪ. ಬೆಳಗ್ಗೆ ಅಲ್ಲಿ ಎದ್ದು ಬರೋಟೊತ್ತಿಗೆ ಮೆಟ್ಗತಿ ಮಣೆ ನೋಡಿದ್ನಾ, ಅದನ್ನೇ ಹಾಕಿಂಡು ಬಂದು ಕೂತ್ಕೊಂಡೆ ಅಷ್ಟಯ್ಯ. ಅಡಿಕೆ ಸುಲಿಯೋಕೆ ಅಂತ ಕೂತ್ಕೋತೀನಿ. ಈಗ ಇಲ್ಲ, ಅಡಿಕೆ ಕೊಯ್ಲೆಲ್ಲ ಮುಗ್ದಾಗಿ ಹೋಗ್ಯದೆ. ಈ ಸರ್ಗೆ ಸುಲ್ಬಲ್ಲನ್ರಿ ಅಡಿಕೆ ಕೊಯ್ಲು. ಇಲ್ಲ ಮಾರ, ಆರ್ಸಕ್ಕೇನು ಶುರು ಮಾಡ್ಲ ಇನ್ನು. ಎಷ್ಟದೇ ಬೇಕತ್ತಲ್ಲ, 2 ದಿನಕ್ಕೆ ಮುಗಿಸ್ಬೋದು ಮನೆಯರೆಲ್ಲ ಕೂತ್ರೆ. ಹಂಗಾಗಿ ಆರ್ಸಿರ್ಸಕ್ಕೇನು ಶುರು ಮಾಡ್ಲ. ಹಿಂದಿನಂಗೆ ಏನು ಬೆಟ್ಟು ಬೇರೆ, ಹಸ ಬೇರೆ, ಗೋರುಬ್ಲು ಬೇರೆ, ಉಂಡು ಬೇರೆ ಅವೆಲ್ಲ ಏನಾರು ಅದೆಯಾ? ಬರೀ ಗೋರುಬ್ಲು ಉಂಡೆ ಬೇರೆ ಮಾಡೋರು ಆಯ್ತು. ಅಲ್ಲ ಈ ಪುಣಾತ್ಮಗೆ ಎಂತ ಆತಂತ ನೋಡೋದ? ಸಿಟ್ಕೊಂಡೇ ಹೋಗ್ತಾರ ಎಂತ? ಯಾಕೆ ಹಿಂಗೆ ಮಾಡ್ತೀರಿ ಪುಣಾತ್ಗಿತ್ತೆ? ವಯಸ್ಸಾದವರ ಒಂದು ಗಳಿಗೆ ಅಲ್ಲಿ ಒಲೆ ಸರ ಕೂತ್ರಿ ಏನಾಗ್ತದೆ ನೋಡೋಣ. ಚಳಿ ಅಲ್ಲ ಎಲ್ಲ ಇದರಲ್ಲಿ. ಈಗ ಸೌದೆ ಒಲೆ ಇಲ್ಲ ಅಂತ ಹೇಳಿ ಉದ್ದೇಶ ಚಳಿ ಕಚ್ಚಕ್ಕಾಗಿ ಮಾಡ್ಕಿದ್ದಾರೆ. ಅಂಥದ್ರಲ್ಲಿ ವಯಸ್ಸಾದವರು ಒಂದು ಗಳಿಗೆ ಕೂರಂಗಿಲ್ಲ ಅಂತ ಹೇಳ್ತೀರಪ್ಪ. ನಿಮ್ಮನ್ನು ಕೆಲಸ ಮಾಡಬೇಡಿ ಅಂತಾರ ಅವ್ರ? ಅಲ್ಲಿ ಕೂತಕ್ಕೆ ಏನಾಗ್ತದೆ ನೋಡೋಣ. ನಾ ಎಲ್ಲಿ ಕೂರ್ಬೇಡಿ ಅಂತ ಹೇಳ್ದೆ ಮರ, ಪುಳ್ಳಿಗೆ ಹೇಳ್ತಾ ಇದ್ದೆ ನಾನು. ಬೇಗ ಹೋಗಿ ರೆಡಿಯಾಗು, ಹೊತ್ತಾತು ಇಲ್ಲೆಂತ ಮಾಡ್ತಿದ್ದೀಯಾ ಅಂತ. ಅದು ನಾನು ಹೇಳಿದ್ದು ಇಲ್ಲಿ. ಅವ್ರು ಅಡುಗೆ ಮನೇಲಿ ಕೂತಾರ ಸಿಟ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಎಂತ ಮಾಡೋದು ನೋಡೋಣ. ಮನೆ ಒಳಗೆ ಮಾತಾಡಂಗೆ ಇಲ್ಲ ಹಂಗಾರೆ. ಎಂಥದ ಪುಣಾತ್ಗಿತ್ತಾರ ಹೇಳ್ದ ಕೂಡಲೇ ಹಿಂಗಿದ್ದು ಅಂತ ಹೇಳ್ಬಿಡ್ತೀರಿ. ಕಾಪಿನೂ ಕುಡ್ದಾರ ಕೊಡಿಲ್ಲ. ಅಲ್ಲ ಏನ ತಿರ್ತಾರನ? ಅಲ್ಲ ಇಲ್ಲ ಅಲೇಸಿ ಏನ ಕಾಪಿ ಕುಡ್ದಿರಾ? ಕಿವಿಗೆ ವಾಲ್ ಹಿಟ್ಟೆ ಹೋತೇನ ಮತ್ತೆ ಏನ? ಯಾಂತದೆ ಯಾಂತ ಕುಯ್ಸನ್ನೆ ಮಾಡ್ತದಲ್ಲ ಕೋಳಿ. ಹಾಗೆ ಸ್ವಲ್ಪ ಖಾಲಿ ಆಗ್ಯದ ಎಂತದ? ಹಾಗೆ ಸ್ವಲ್ಪ ಖಾಲಿ ಆದ್ರೆ ಮಗನ ಹತ್ರ ಹೇಳೆ, ನನ್ನ ಹತ್ರ ಎಂತ ಹೇಳ್ತೀಯ? ಕಿವಿ ವಾಲ್ ಹಿಟ್ಟೆ ಹೋಗಿ ಅದನ್ನೇನು ಉಪ್ಪಿನಕಾಯಿ ಹಾಕಿ ನೆಕ್ಕಪ್ ತಗೊಂಡ ಕಟ್ಗಿಲಿ ಇಟ್ಕೋತೀರ ಏನ? ಹಾಕಿಂಡಾರು ಹಾಕಿಬಾರ್ದನ? ಕಾಪಿ ಕುಡಿತೀರಾ ನೋಡ್ಕೊಂಡೆ. ಒಂದು ಒಳ್ಳೆ ಬುದ್ಧಿ ಬಂದಿದ್ದೆ. ಚಳಿ ಅಂತನೇನ? ಅದೇ ಈಗ ತಗೊಳಲ್ಲ. ಸಾಯಂಕಾಲ ಸೂರಿಗೆ ತಗೋತೀನಿ. ಹಾಳು ಹೊಟ್ಟಿಗೆ ತಗೊಂಡ್ರೆ ಕಡಿಕೆ ಅದಕ್ಕೂ ಬೈತೀಯ.
ಎಂದಿಲ್ದಿದ್ದ ಒಕ್ಕರ ಹಿಂದೆ ಬಂದಿದ್ದೆ ಅಂತಕ್ ಮಾರತಿ. ಗೊತ್ತಾತಾ? ನಾ ಹೇಳಿದ್ರೆ ಹೇಳ್ದಕ್ಕೂ ಹಿಂಗಿದ್ದು ಏನಾರು ಹೇಳ್ತೀರಿ ಅಂತಿದ್ರಿ. ಈಗ ನೀವು ಹೇಳಿದ್ದಂತ ಅವ್ರು ಎಂತ ಹೇಳ್ತಾ ಇದ್ದಾರೆ, ಆ ಕಿವಿಗೆ ಮಿಷಿನ್ ತಗೊಂಡೋಗಿ ಹಾಕಿ ಫಸ್ಟು. ನೀವೊಂದು ನಗಾಡ್ಬೇಡಿ ಪುಣಾಕಿತ್ತಾರ ಹಾಕಕ್ಕೆ ಅವ್ರಿಗೇನು ಗೊತ್ತಿಲ್ಲ ಎಲ್ಲಿ ಇಟ್ಕೊಂಡಾರ ಇನ್ನು. ಅದು ಆ ಮಡಕಿ ಸುತ್ತಿ ಒಂದು ಚೀಲದೊಳಗೆ ಹಾಕಿ ಮತ್ತೊಂದು ಚೀಲದೊಳಗೆ ಹಾಕಿ ಅದು ಬಿಚ್ಚಕ್ಕೆ ಅರ್ಧ ಗಂಟೆ ಬೇಕೇ, ನಂಗೆ ಸಾಧ್ಯ ಇಲ್ಲಪ್ಪ. ಏನಾರು ಮಾಡ್ಕೊಂಡ್ರಿ ಭಾರತೆ ಅಲ್ಲ, ಅದಕ್ಕೆ ಒಂದು ಸಿಟ್ಕೊಳ್ಳೋದು ಅಂತಕ್ ನೋಡೋಣ. ನಾನೇನು ತಗೊಳಲ್ಲ ಅನ್ನ. ನಿಂಗೆ ಚಳಿಗೆ ಅಂತಾರೋ ಬೇಕಾನೆ, ಬೇಡ. ಅಭ್ಯಾಸ ಇಲ್ದಿದ್ದಾರೆ ಹಾಳೊಟ್ಟಿಗೆ ತಗಬಾರ್ದು. ಕಾಪಿ ಕುಡಿ, ಒಂಚೂರು ಹೊಗೆ ಸಪ್ಪೆಗೆ ಅನಾಗ ಹಾಕೋ, ಚಳಿ ಹೋಗ್ತದೆ. ಹಾಗೆ ಅಲ್ಲೊಂದು ಗಳಿಗೆ ಒಲೆ ಸರ ಕುತ್ಕ ನೋಡೋಣ, ಸ್ವಲ್ಪ ಚಳಿ ಕಮ್ಮಿ ಆಗ್ತದೆ. ಸಾಯಂಕಾಲ ಸರಿಗೆ ಬೇಕಾದ್ರೆ ನೋಡ್ಬೋದು. ನಾನು ಕೂತ್ರೆ ಏನು ಇದು ಬೈಗುಳ ಶುರು ಆಗಿ ಹೋತಪ್ಪ. ಇಲ್ಲಿ ಬಿಸಿಲು ಕಣ್ಣಲ್ಲ, ಹಂಗಾಗಿ ಸಿಟ್ಕೊಂಡು ಬಂದೆ ಇಲ್ಲೇ ಕೂರೋಣ ಅಂತ. ನಾಳೆಯಿಂದ ಹಂಗೆ ಮಾಡಲ್ಲ ನಾನು. ಏನೋ ಗಾದಿ ಹೇಳಿದ್ರಂತೆ, ನನ್ನ ಅಪ್ಪ ಕೊಡ್ಸಿದ ಮನೆ. ಈಗ ಅವಳ ಬಂದ್ಕೊಂಡು ನಾನು ಒಲೆ ಸರ ಕೂರ್ಬೇಡಿ ಅಂದರೆ ಕೇಳ್ಕೊಂಡು ಸುಮ್ಮನೆ ಇರ್ತೀನಿ ನಾನು. ನೀನು ಹೋಗಿ ಕುತ್ಕ. ಯಾರು ಏನಾರು ಹೇಳಿದ ಕಾಲಕ್ಕೆ ಬರ್ತೀನಿ ನಾನಲ್ಲಿ, ನೋಡೋಣ. ಏನು ಇವರದ್ದೇ ಆಡಳಿತ ಆಗೋಯ್ತಾ? ಅಲ್ಲ, ಇದು ಎಂತ ಅಂತ ಹೇಳೋದು ಮಾರ. ಅಲ್ಲಿ ಹೋಗಿ ಕೂತ್ಕೊಂಡು ಆ ಥರ ಕೂಗ್ತಾ ಇದಾರಲ್ಲ, ಒಂಚೂರು ಒಳಗಾರು ಬರಕ್ಕೆ ಹೇಳಿ. ನಮ್ಗೆ ಮನೇಲಿದ್ದರಿಗೆ ಗೊತ್ತಿರ್ತದೆ, ಎಲ್ಲಿ ದಾರಿ ಮೇಲೆ ಓಡಾಡೋರಿಗೆ ಗೊತ್ತಿರ್ತದ? ಏನು ಎಲ್ಲರೂ ಗಂಡ ಹೆಂಡತಿ ಜೋಡಿ ಹೆಂಗೆ ನೋಡಲ್ಲ ದರ್ಗಿಗೆ ಹೋಗ್ತಾ ಇದ್ದಾರೆ. ಇಟ್ಲಾಗ ತಿರ್ಗಿ ನೋಡಿ ಹೋದಂಗೆ ಹೋಗ್ತಾ ಇದ್ದಾರೆ ಗೊತ್ತಾ? ಯಾವ ಥರದಲ್ಲೂ ನನ್ನೊಂದು ತಲೆ ಎತ್ತಿ ತಿರ್ಗಕ್ಕೆ ಬಿಡಲ್ಲ ಬಿಡಿ ನಿಮ್ಮ ಗಂಡ. ನಿಮ್ಮ ಸುದ್ದಿನೇ ಹೇಳಿದ್ರಿ, ಈಗ ಹೋಗಿ ಹೇಳ್ದೆ ಬಿಡ್ತಿದ್ರಾ ನೀವು? ಒಂಚೂರು ಹೇಳ್ಬಾರ್ದ? ಎಂತಕ್ಕೆ ಹಂಗೆ ಹೋಗ್ತೀರಿ? ಕಿವಿಗೆ ಮಿಷನ್ ಹಾಕೇಳಿ ಅಂತ ಹೇಳಿದ್ರೆ ಆತಪ್ಪ. ನೀ ಎಂತ ಮಾಡ್ತಿದ್ದೀಯ? ತಗೊಂಡ ಕೊಡು, ಮಿಷಿನ್ ಕೊಡು. ಏನು ನಿಂಗೆ ಮಾಮಲ್ಲ ಅವರ? ನಿನ್ನ ಅಪ್ಪ ಆಗಿದ್ರೆ ನೀನು ಹೋಗಿ ಕೊಡ್ತಿರಲ್ಲ, ಹಾಗೆ ಅಂತ ತಿಳ್ಕೊಂಡು ಕೊಡು. ನನ್ನ ಸುದ್ದಿ ಹೇಳಿದ್ರೆ ಹೋತಿದ್ನಂತೆ, ನನ್ನ ಸುದ್ದಿ ಹೇಳಿದೆ ಮತ್ತೆ ಎಂತ ಮಾಡ್ತಾ ಇದ್ದಾರಲ್ಲಿ? ಸುಮ್ಮನೆ ಇದ್ದಷ್ಟಕ್ಕೂ ಮಾತಾಡ್ತದೆ. ಈಗ ಅಲ್ಲಿ ಹೋದ್ರೆ ಮತ್ತೊಂದೆಂತ ಹೇಳಕ್ಕೆ ಶುರು ಮಾಡ್ತಾರೆ ಅಂತ ನನ್ನಷ್ಟಕ್ಕೆ ನಾ ಸುಮ್ಮನೆ ಇಚ್ಚಿಗೆ ಬಂದಿನಿ. ಇದ್ರದೊಂದು ಅಗ್ರಣ್ಣೆ ಮತ್ತಲ್ಲಿ ಸಿಟ್ಕೊಂಡೆ ಹೋತೇನು. ಸಿಟ್ಟಂದ್ರೂ ಮೂಗಿನ ತುದಿನೇ ಅದೇ ನಾ ತೊಟ್ಟು ಅಂದಾಗ ತಗೊಳಕ್ಕಾಗಲ್ಲ ಇದಕ್ಕೆ. ಈಗ ಬೆಳಗಿನ ಜಾವ ಬಂದ್ಕೊಂಡ, ಬೆಳಗಿನ ಜಾವನೇ ಮತ್ತೆಂತ ಬಿಸಿಲು ಹೊರಡ್ತಾ ಇದೆ. ಇನ್ನು ಹೊಗೆ ಸಪ್ಪ ತೆಕ್ಕೆ ಹಾಕಿರ್ತದೆ. ಕಾಪಿ ಎಲ್ಲ ಒಂದು ತಟ್ಟು ಕುಡ್ದದೇನಾ ಹಾಳು ಹೊಟ್ಟಿಗೆ ತಗೊಂಡ್ರೆ ತಲೆಗಿಲ್ಲ ಸುತ್ತ ಬಿದ್ದರೆ ಇಲ್ಲಿ ಕೇಳಲ್ಲ. ಯಾರದಾರೆ ಹೇಳ್ದವ್ರು ಮಾತು ಕೇಳಲ್ಲ. ಥರ ಕುಟ್ಟಿಗೆ ಬಿತ್ತಕ್ಕಿದ್ರದಂಗಪ್ಪ, ಬೇಕಾದಾಗ ಮಾಡಲ್ಲ. ಎಂತ ಗತಿ ಸಾಯದ ಅದೇ ಒಂಚೂರು ಅಲ್ಲ ಕೊಡಬಾರ್ದು ಅಂತ ಏನಲ್ಲಪ್ಪ. ನಾನು ಎಂದು ಹೇಳ್ತಿರ್ತೀನಿ ತಟ್ಟು ತಗ ಅಂತೇಳಿ, ಸಾಯಂಕಾಲ ಸರಿಗಾದ್ರೆ ಹೌದು ಅಂತ. ಈಗ ಯಾರು ಮನೆಗೆ ಪತ್ರಿಕೆ ಗಿತ್ರಿಕೆ ಕೊಡಕ್ಕೆ ಗೊತ್ತಿರ್ತಾರೆ, ಬಂದವರು ಏನು ಹೇಳ್ಯಾರು? ಹಿಂಗೆ ಮಾಡ್ಕಿ ಕೂತ್ಕೊಂಡಿದ್ರು ಅಂತ ಹೇಳಲ್ಲ. ಇಷ್ಟು ವರ್ಷ ಒಂದು ಹೆಸರು ಉಳಿಸ್ಕೊಂಡ, ಈಗ ಹೆಸರು ಕೆಡ್ಸ್ಕೊಂಡಂಗಾಗಲ್ಲ. ಏನ್ರಿ ಸ್ವಲ್ಪ ಹೇಳಿ ನೋಡೋಣ. ಅಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡು ಈ ಥರ ಕೂಗ್ತಾ ಇದಾರಲ್ಲ, ಯಾರು ಅಲೈಸ್ತಾರೆ? ಏನು ಹೇಳ್ಬೇಕು ಹಂಗಾರೆ? ನಿಮ್ಮ ಅಮ್ಮಗೆ ಹೇಳಿದ್ರೆ ಅವರು ಹಾಗೆ ಮಾಡ್ತಾ ಇದ್ದಾರೆ. ಒಂಚೂರು ಹೋಗ ಆ ಮಿಷನ್ ತಗೊಂಡೋಗಿ ಕೊಡಿ ಮಾರ್ರ. ಅಯ್ಯೋ, ನಿಮ್ಮ ಕಿವಿಗೆ ವಾಲ್ ಹಿಟ್ಟೇ ಹೋಗಲಿ. ಅದನ್ನು ಇಟ್ಟಿದ್ದಾರೆ ಎಲ್ಲಿ ಅಂತ ನೋಡೋದು, ಯಾವ ಅಪ್ಪನ ಗಂಟು ಅಂತಾನೇನೋ ಬೆಕ್ಕ ಹೆತ್ತು ಮುಚ್ಚಿಟ್ಟಂಗೆ ಆಗ್ತದೆ. ಯಾರು ತಗೊಂಡು ಹೋಗ್ತಾರ ಏನ? ಕೊಟ್ಟಾರು ಕೊಡೋಣ ಅಂದ್ರೆ ಕೈಗೂ ಸಿಕ್ಕಲ್ಲ. ಓ ಮಾದಪ್ಪಜ್ಜ, ಒಳ್ಳೆ ರೀತಿಲಿ ಚಳಿ ಕಾಸ್ತಾ ಇದ್ದೀರಿ ಅಲ್ಲ. ಮೆಟ್ಗತ್ತಿ ಮನೆ ಮೇಲೆ ಕೂತ್ಕೊಂಡು ಚಳಿ ಕಾಸ್ತಿದ್ದೀರಲ್ರಿ, ಅದು ಕೊತ್ತಿ ಹೂಡ್ಕಿಂಡು ಕೈ ನಿಧಾನ. ಕಡೆಗೆ ಪಾರತತ್ತಿಗೆ ಮತ್ತೊಂದು ಕೆಲಸ ಮಾಡಿಗಿಡೀರಿ ನೀವು. ಇದೊಂದು ಮುಂಡೆ ಕೊರದು ಬಂತಲ್ಲ, ಏನು ಗತಿ ಸಾಯೋದು? ಬಾಯಿ ಕೋಲ್ ಹಿಡ್ತದೆ. ಮೊದಲೇ ಹುಚ್ಚೆ ಬಿಡಂಗೆ ಮಾತಾಡ್ದಂಗೆ ಮಾತಾಡ್ತಾ ಇದೆ.
ತೆಗೀರಿ ಮಾರ ಅತ್ಲಾಗೆ ಬೆಳಗಾವ ಮುಂಚೆ ಅದು ಎಂತ ಮಾತಂತ ಆಡ್ತೀರಿ ಒಳ್ತ ಯಾವೊಂದು ಬೈಗುಳ ಮರತಿ ತಮಾಸ್ಕಿಗೆ ಹೇಳೋದು ಅದೇನ ಸಿಟ್ಟಿಗೆ ಬೈದಿದ್ದ ನಾನು